ಇಂಡಿಯನ್ ಪೇರೆಂಟ್ಸ್ ಆಟಿಸಮ್ ಬಗ್ಗೆ ತಿಳಿದುಕೊಂಡಿರುವ ಕೆಲವು ಮಿತ್ಸ್ಗಳು. ಈ ಮಿತ್ಸ್ಗಳಿಂದ ಡಯಾಗ್ನೋಸಿಸ್ ತಡವಾದರೆ ಇಂಟರ್ವೆನ್ಷನ್ಸ್ ಕೂಡ ತಡವಾಗುತ್ತೆ. ನಿಮ್ಮ ಮಗುವಿನ ವರ್ಷಗಳ ಪ್ರೋಗ್ರೆಷನ್ನ ಕಳೆದುಕೊಳ್ಳುವಂತೆ ಮಾಡುತ್ತದೆ. ಇವತ್ತು ಕೆಲವೊಂದು ಮಿತ್ಸ್ಗಳನ್ನು ಬ್ರೇಕ್ ಮಾಡೋಣ. ವ್ಯಾಕ್ಸಿನ್ ಹಾಕಿದ್ರೆ ಆಟಿಸಮ್ ಬರುತ್ತೆ, ಇದು ತಪ್ಪು. 1000ಕ್ಕಿಂತ ಹೆಚ್ಚು ಸ್ಟಡೀಸ್ ಇದು ತಪ್ಪು ಅಂತ ಪ್ರೂವ್ ಮಾಡಿದೆ. ಆಟಿಸಮ್ ಒಂದು ಲೈಫ್ ಲಾಂಗ್ ಕಂಡೀಷನ್. ಆಟಿಸಮ್ ಇರುವ ಮಕ್ಕಳು ಇದಕ್ಕೆ ಹೊಂದಿಕೊಂಡು ಚೆನ್ನಾಗಿ ಬದುಕಲು ಕಲಿಯಬಹುದು. ಜಾಸ್ತಿ ಸ್ಕ್ರೀನ್ ಟೈಮಿಂದ ಆಟಿಸಮ್ ಬರುತ್ತೆ, ಇದು ತಪ್ಪು. ಆಟಿಸಮ್ ಒಂದು ಜೆನೆಟಿಕ್ ಹಾಗೂ ನ್ಯೂರೋಲಾಜಿಕಲ್ ಕಂಡೀಷನ್, ಇದು ಬಿಹೇವಿಯರ್ ಅಲ್ಲ. ಜಾಸ್ತಿ ಸ್ಕ್ರೀನ್ ಟೈಮಿಂದ ಬರುವ ಸಿಂಪ್ಟಮ್ಸ್ಗಳನ್ನು ವರ್ಚುವಲ್ ಆಟಿಸಮ್ ಅಂತ ನಾವು ಕರಿತೀವಿ. ಇದು ನೋಡೋದಕ್ಕೆ ಆಟಿಸಮ್ ಥರ ಇದ್ದರೂ ಇದು ಆಟಿಸಮ್ ಅಲ್ಲ. ಮಗು ಐ ಕಾಂಟ್ಯಾಕ್ಟ್ ಮಾಡ್ತಾ ಇದೆ, ಅದರಿಂದ ಇದು ಆಟಿಸಮ್ ಅಲ್ಲ, ತಪ್ಪು. ಹಲವಾರು ಆಟಿಸಮ್ ಮಕ್ಕಳು ಐ ಕಾಂಟ್ಯಾಕ್ಟ್ ಮಾಡ್ತಾರೆ. ಆಟಿಸಮ್ ಬರೀ ಹುಡುಗರಿಗೆ ಮಾತ್ರ ಬರುತ್ತೆ, ಇದು ಸಹ ತಪ್ಪು. ಆಟಿಸಮ್ ಹುಡುಗಿರಿಗೂ ಸಹ ಬರುತ್ತೆ, ಆದರೆ ಅವರು ಮಾಸ್ಕಿಂಗ್ ಮಾಡೋದನ್ನ ತುಂಬ ಚೆನ್ನಾಗಿ ಕಲ್ತಿರ್ತಾರೆ. ಇದರಿಂದ ಹಲವು ಮಕ್ಕಳು ಡಯಾಗ್ನೋಸಿಸ್ ಸಹ ಆಗದಿರ ಇದ್ದಾರೆ. ಮಿತ್ಸ್ಗಳನ್ನು ನಂಬೇಡಿ. ನಿಮಗೆ ಸ್ವಲ್ಪ ಡೌಟ್ ಬಂದ್ರೂ ಕೂಡಲೇ ಅಸೆಸ್ಮೆಂಟ್ನ ಮಾಡಿಸಿ. ಅಸೆಸ್ಮೆಂಟ್ನ ಎಲ್ಲಿ ಮಾಡಿಸೋದು ಅಂತ ಗೊತ್ತಿಲ್ವಾ? ನಿಮ್ಮ ಮನೆಯಲ್ಲೇ ಮನಸ್ ಲರ್ನಿಂಗ್ ವೆಬ್ಸೈಟಲ್ಲಿ ಅಸೆಸ್ಮೆಂಟ್ನ ಮಾಡ್ಬೋದು. ಅಸೆಸ್ಮೆಂಟ್ ಮಾಡೋದಕ್ಕೆ ಕೆಳಗೆ ಕೊಟ್ಟಿರುವ ಲಿಂಕನ್ನು ಕ್ಲಿಕ್ ಮಾಡಿ. ಹೆಚ್ಚಿನ ಮಾಹಿತಿಗೆ ನಮ್ಮನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.